ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಚಾಪ್ಟರ್ 6 ಮೆಟೀರಿಯಲ್ಸ್ ಅರೌಂಡ್ ಅಸ್. ಈ ಒಂದು ಲೆಸನ್ದು LBA ನೋಟ್ಸನ್ನು ತಗೊಳ್ಳಿ. ಸಾಮಾನ್ಯವಾಗಿ ನಿಮಗೆ ಈಗ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಯಾರು ಕೇಳ್ತಾ ಇಲ್ಲ, LBA ನೋಟ್ಸನ್ನೇ ಕೊಡ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಇವುಗಳೇ ನಿಮಗೆ ಎಕ್ಸಾಮ್ಸಲ್ಲಿ ಬರೋವಂಥದ್ದು. ಸೊ ಹಾಗಾಗಿ ಈ LBA ನೋಟ್ಸ್ಗೆ ಬರ್ಕೊಂಡು ನಾನು ಲೆಸನ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಹೋಮ್ವರ್ಕ್ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಸಿ ಫಸ್ಟ್ ನೋಡಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ 4 ಆಲ್ಟರ್ನೇಟಿವ್ ಗಿವನ್ ಟು ಈಚ್ ಆಫ್ ದ ಗಿವನ್ ಕ್ವೆಶನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಶೈನ್ಸ್ ವ್ಯಾನ್ ಲೈಟ್ ಫಾಲ್ಸ್ ಆನ್ ಇಟ್. ಹೀಗೆ ಯಾವುದರಲ್ಲಿ ಚೆನ್ನಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ತುಂಬ ಹೆಚ್ಚಾಗಿ ಹೊಳೆಯುವಂತಹ ಲೈಟಿಗೆ, ಬೆಳಕು ಅದ್ರ ಮೇಲೆ ಬಿದ್ದರೆ ಚೆನ್ನಾಗಿ ಹೊಳೆಯುವಂತಹ ವಸ್ತು ಯಾವುದು? ಪೇಪರ್, ಚಾಕ್ ಪೀಸ್ ಆಫ್ ವುಡ್, ಅಲ್ಯೂಮಿನಿಯಂ ಫಾಲ್. ಯಾವುದು ಆನ್ಸರು? ಅಲ್ಯೂಮಿನಿಯಂ ಫಾಲ್ ಇದೇ ಆನ್ಸರು. ಅಂದರೆ ಅಲ್ಯೂಮಿನಿಯಂ ಫಾಲ್, ಸ್ಟೀಲ್ ಏನು ಅಲ್ಯೂಮಿನಿಯಮ್ದು ಇದೆಯಲ್ಲ ಅದು. ಪೀಸ್ ಆಫ್ ವುಡ್ ಮರನೂ ಉಳಿಯಲ್ಲ, ಚಾಕ್ ಪೀಸು ಉಳಿಯಲ್ಲ, ಪೇಪರು ಉಳಿಯಲ್ಲ. Air is all around us, but it does not obstruct us from seeing each other. However, if a wooden door comes in between, we cannot see each other because air and wooden door respectively are. ಗಾಳಿನ ನಾವು ಕಣ್ಣಲ್ಲಿ ನೋಡೋದಕ್ಕೂ ಆಗಲ್ಲ. ಅದೇ ಒಂದು ಒಂದು ವುಡನ್ ಡೋರ್, ಮರದ ಬಾಗಿಲು ಬಂದರೆ ವಿ ಕೆನಾಟ್ ಸಿ ಈಚ್ ಅದರ್ ಬಿಕಾಸ್ ಏರ್ ಆ್ಯಂಡ್ ವುಡನ್ ಡೋರ್ ರೆಸ್ಪೆಕ್ಟಿವ್ಲಿ. ಅಂದರೆ ಗಾಳಿನಾಗಲಿ ಅಥವಾ ಡೋರ್ ಆಗಲಿ ಎರಡೂ ಏನಾಗಿರುತ್ತೆ, ಏನು ಟ್ರಾನ್ಸ್ಪರೆಂಟ್ ಆ್ಯಂಡ್ ಒಪೇಕ್. ಗಾಳಿ ಟ್ರಾನ್ಸ್ಪರೆಂಟು, ವುಡ್ಡು ಒಪೇಕ್ ಆಗಿರೋದ್ರಿಂದ. ಸಿ ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಡಿಸಾಲ್ವ್ಸ್ ಇನ್ ವಾಟರ್. ಕೆಳಗಿನಲ್ಲಿ ಯಾವುದು ನೀರಿನಲ್ಲಿ ಕರಗದೇ ಇರೋವಂಥ ವಸ್ತು ಯಾವುದು? ಡಸ್ ನಾಟ್ ಡಿಸಾಲ್ವ್ ಅಂದರೆ ಸಂಪೂರ್ಣವಾಗದು ಕರಗದೇ ಇರೋವಂಥದ್ದು. ಸಾಲ್ಟ್ ನೀರಲ್ಲಿ ಕರಗುತ್ತೆ, ಉಪ್ಪು. ಶುಗರ್ ನೀರಲ್ಲಿ ಕರಗುತ್ತೆ, ಸಕ್ಕರೆ. ಗ್ಲೂಕೋಸ್ ಇದು ಕರಗುತ್ತೆ. ಆಯಿಲ್ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಲ್ಲ. ಡಿ ಆನ್ಸರು. ಅದೇ ರೀತಿ ಫಿಲ್ ದ ಬ್ಲ್ಯಾಂಕ್ಸ್ ನೋಡಿ, ಆನ್ಸರ್ ಸಹ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಫಾಯಿಲ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಒಪೇಕ್, ಆಯಿಲ್. ನೆಕ್ಸ್ಟ್ ಹೋಗೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1 liter of water can be filled into dash glasses of 250 ml of volume. 250 ml of ವಾಲ್ಯೂಮ್ನಲ್ಲಿ 1 ಲೀಟರ್ ನೀರನ್ನು ಎಷ್ಟು ಬಾರಿ ನಾವು ಎಷ್ಟು ಗ್ಲಾಸ್ಗಳಿಗೆ ಹಾಕ್ಬೋದು? 250 ml ಗ್ಲಾಸ್, 1/4 ಲೀಟ್ರದ್ದು ಗ್ಲಾಸಸ್ ಇದೆ. 1/4 ಲೀಟ್ರ್ ವಾಲ್ಯೂಮ್ ಥರ 1 ಲೀಟ್ರ್ ನೀರನ್ನು ಎಷ್ಟು ಬಾರಿ ಹಾಕ್ಬೋದು ಅಂತ. ಎಷ್ಟು ಬಾರಿ? 4 times. 250 500 ಆಗುತ್ತೆ, ಮತ್ತು 250 500 ಆಗುತ್ತೆ. ಅಲ್ಲಿಗೆ 1 ಲೀಟರ್ ಆಗುತ್ತೆ. ಆ ಥರ 4 ಗ್ಲಾಸಸ್ಗೆ 250 ml ಆಗಿ 1 ಲೀಟರ್ ನೀರನ್ನು ಹಾಕ್ಬೋದು. ದ ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಮಾಸ್ ಇಸ್ ಡ್ಯಾಶ್. ಅಂತಾರಾಷ್ಟ್ರೀಯ ಏಕಮಾನ ಮಾಸ್ದು ಏನು? kg. ಇದರ ಆನ್ಸರ್ನ ಆಮೇಲೆ ನೋಡೋಣ. ಇದರ ಅಂತಾರಾಷ್ಟ್ರೀಯ ಏಕಮಾನ kg. ಅದೇ ರೀತಿ, ಸಿನ್ಸ್ ದ ವೇಟ್ ಆಫ್ ಆಬ್ಜೆಕ್ಟ್ ಇಸ್ ಡಿಟರ್ಮೈನ್ಡ್ ಬೈ ವೇಯಿಂಗ್ ಮಾಸ್ ಈಸ್ ಕಾಮನ್ಲಿ ರೆಫರ್ಡ್ ಟು ಆಸ್ ಡ್ಯಾಶ್ ವೇಟ್ ಅಲ್ಲಿ. ಇದರ ಆನ್ಸರ್ ಆಯ್ತಾ? ಸಿ ಇದರ ಆನ್ಸರ್ಸ್ ನೋಡಿ, 4 kg, ಕಿಲೋಗ್ರಾಮ್ ಅಂತಾರೆ, ಅಥವಾ ವೇಟ್ 6ಗೆ. ಸಿ ನೆಕ್ಸ್ಟ್, ಟ್ರೂ ಆ್ಯಂಡ್ ಫಾಲ್ಸ್. ಹನಿ ಆ್ಯಂಡ್ ವಿನಿಗರ್ ಡು ನಾಟ್ ಡಿಸಾಲ್ವ್ಸ್ ಇನ್ ವಾಟರ್. ತಪ್ಪೋ ಸರಿನಾ? ವಿನಿಗರು ಮತ್ತು ಹನಿ ನೀರಿನಲ್ಲಿ ಕರಗೋದಿಲ್ಲ ಅಂತ ಹೇಳಿದ್ದಾರೆ. ಸಿ ಏನು? ಫಾಲ್ಸ್, ತಪ್ಪು. ಕರಗುತ್ತೆ, ವಿನಿಗರು ಮತ್ತು ಹನಿ ಎರಡು ಕರಗುತ್ತೆ. ಅದೇ ರೀತಿ 8th ಒನ್ ನೋಡಿ, animals and plants use oxygen dissolves in water for respiration. ಅಕ್ವಾಟಿಕ್ ಅನಿಮಲ್ ಆ್ಯಂಡ್ ಪ್ಲಾಂಟ್ಸ್ ಅಂದರೆ, ಅಕ್ವಾಟಿಕ್ ಅಂದರೆ ಜಲವಾಸಿ ಸಸ್ಯ ಮತ್ತು ಪ್ರಾಣಿಗಳು. ನೀರಿನಲ್ಲಿ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳು ತಮ್ಮ ಉಸಿರಾಟಕ್ಕೆ ನೀರಿನಲ್ಲಿ ಕರಗಿರ್ತಕ್ಕಂತಹ ಡಿಸಾಲ್ವ್ಡ್ ಆಕ್ಸಿಜನನ್ನು ಉಪಯೋಗಿಸ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಟ್ರೂ, ರೈಟ್ ಇದು. ಸಿ ನೆಕ್ಸ್ಟ್ 9th ಒನ್ ನೋಡಿ, ಐಡೆಂಟಿಫೈ ದ ಆಡ್ ಒನ್ ಔಟ್ ಆಫ್ ಅಂಡರ್ಲೈನ್. ಇದರಲ್ಲಿ ಗುಂಪಿಗೆ ಸೇರೋದನ್ನು ತೆಗೀರಿ. ರಬ್ಬರ್, ಕ್ಯಾಂಡಲ್, ಸ್ಟೋನ್, ಸ್ಪಾಂಜ್. ಯಾವುದು? ಸ್ಟೋನ್. ಬ್ರಾನ್ಸ್, ಸ್ಟೀಲ್, ಬುಕ್, ಬ್ರಾಸ್ ಇವೆಲ್ಲ ಮೆಟಲ್ಸ್ಗಳು. ಬುಕ್ ಅನ್ನೋದು ಬೇರೆ. ಆಯ್ತಾ? ಇಲ್ಲಿ ಆನ್ಸರ್ಸ್ ನೋಡೋಣ. ಇಲ್ಲಿ ಟ್ರೂ, ಸ್ಟೋನ್, ಬುಕ್. ಸಿ ನೆಕ್ಸ್ಟ್ 11th.
ಆನ್ಸರ್ ಇನ್ ಒನ್ ಸೆಂಟೆನ್ಸ್. 1 ಮಾರ್ಕ್ ಕ್ವಶನ್ಸ್ಗಳಿದೆ. ವಾಟ್ ಈಸ್ ಮೆಟೀರಿಯಲ್? ಏನು ಮೆಟೀರಿಯಲ್ ಅಂದರೆ ಎನಿ ಸಬ್ಸ್ಟೆನ್ಸಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಮೆಟೀರಿಯಲ್. ಆಯ್ತಾ? ಸಿ ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಆರ್ 12th, ವಾಟ್ ಈಸ್ ಕ್ಲಾಸಿಫಿಕೇಶನ್? ಕ್ಲಾಸಿಫಿಕೇಶನ್ ಅಂದರೆ ಏನು? ದ ಮೆಥಡ್ ಆಫ್ ಅರೇಂಜಿಂಗ್ ಆಬ್ಜೆಕ್ಟ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್ ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಬೇರೆ ಬೇರೆ ಗುಂಪುಗಳಾಗಿ ವಸ್ತುಗಳನ್ನು ಗುಂಪುಗಳನ್ನಾಗಿ ಮಾಡೋದೇ ಕ್ಲಾಸಿಫಿಕೇಶನ್. ಸಿ ನೆಕ್ಸ್ಟ್ 13, ಹೌ ಡು ಯು ಡಿಟರ್ಮೈನ್ ಇಫ್ ಆಬ್ಜೆಕ್ಟ್ಸ್ ಆರ್ ಸಾಲಿಡ್? ಆಬ್ಜೆಕ್ಟ್ಸ್ ಸಾಲಿಡ್ ಆಗಿದ್ರೆ ಅದನ್ನು ಯಾವ ರೀತಿ ಡಿಟರ್ಮೈನ್ ಮಾಡ್ತೀರಾ? ಆನ್ಸರ್, ಆಬ್ಜೆಕ್ಟ್ ದಟ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಆರ್ ಸ್ಕ್ರೆಚ್ ಕ್ಯಾನ್ ಜನರಲಿ ಬಿ ಡಿಟರ್ಮೈನ್ಡ್ ಆಸ್ ಸಾಲಿಡ್ ಆಬ್ಜೆಕ್ಟ್ಸ್. ಸಿ ನೆಕ್ಸ್ಟ್, ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಅಂದರೆ ಏನು? ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಆಸ್ ಮಾಸ್. ಮ್ಯಾಟರ್ ಅಂದರೆ ಸ್ಥಳವನ್ನು ಆಕ್ರಮಿಸುತ್ತೆ ಮತ್ತು ಮಾಸ್ ದ್ರವ್ಯವನ್ನು ಹೊಂದಿರುತ್ತೆ, ಅದನ್ನು ಮ್ಯಾಟರ್ ಅಂತೇಳಿ ಕರಿತೀವಿ. ಸಿ ನೆಕ್ಸ್ಟ್, ಸ್ಟೇಟ್ 15th ಕ್ವಶನ್ ನೋಡಿ. ಸ್ಟೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್. ಮ್ಯಾಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್, ದ್ರವ್ಯದ ಗುಣಗಳು ಏನು? 14th, ಮ್ಯಾಟರ್ ಅಂದರೆ ಎನಿ ಆಬ್ಜೆಕ್ಟ್ ದಟ್ ಆಕ್ಯುಪೈ ಸ್ಪೇಸ್ ಆಸ್ ಮಾಸ್ ಇಸ್ ಕಾಲ್ಡ್ ಅ ಮ್ಯಾಟರ್. ಸೇಮ್ ಅದನ್ನೇ ಮ್ಯಾಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಮ್ಯಾಟರ್ ಆಕ್ಯುಪೈ ಸ್ಪೇಸ್ ಆಸ್ ವಾಲ್ಯೂಮ್. ಇದೇನೆ. ಸಿ ನೆಕ್ಸ್ಟ್ 16 ಕ್ವಶನ್ ನೋಡಿ. 2 ಮಾರ್ಕ್ಸ್ ಕ್ವಶನ್ಸ್ ಇದು. ವಾಟ್ ಆರ್ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸಸ್? ಗಿವ್ ಎಕ್ಸಾಂಪಲ್. ಪಾರದರ್ಶಕ ವಸ್ತು ಅಂದರೆ ಏನು? ಉದಾಹರಣೆ ಕೊಡಿ. ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್ ಅಂದರೆ ಏನು? ಎಲ್ಲ ತುಂಬ ಸಿಂಪಲ್ ಆಗಿದೆ ಆನ್ಸರ್ಸು, ತುಂಬ ಶಾರ್ಟ್ ಆಗಿದೆ, ಈಸಿಯಾಗಿ ಕಲಿತ್ಕೊಳ್ಳಿ. ವಾಟ್ ಆರ್ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್? ಗಿವ್ ಎಕ್ಸಾಂಪಲ್. ಏನು? 16th ಒನ್, ಮೆಟೀರಿಯಲ್ ಥ್ರೂ ವಿಚ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್. ಯಾವ ವಸ್ತುವಿನ ಮೂಲಕ ನಾವು ಯಾವುದರ ಮೂಲಕ ವಸ್ತುವನ್ನು ನೋಡೋದಕ್ಕೆ ಸಾಧ್ಯನೋ ಅವುಗಳನ್ನ ಟ್ರಾನ್ಸ್ಪರೆಂಟ್, ಪಾರದರ್ಶಕ ವಸ್ತು ಅಂತೀವಿ. ಉದಾಹರಣೆಗೆ ವಿಂಡೋ, ಗ್ಲಾಸ್, ಏರ್, ಇದು ಎಕ್ಸಾಂಪಲ್ಸ್. ಅದೇ ರೀತಿ 17 ಒನ್ ನೋಡಿ. ವಾಟ್ ಆರ್ ಟ್ರಾನ್ಸ್ಲೂಸೆಂಟ್ ಸಬ್ಸ್ಟೆನ್ಸ್? ಗಿವ್ ಎನ್ ಎಕ್ಸಾಂಪಲ್. ಟ್ರಾನ್ಸ್ಲೂಸೆಂಟ್ ಸಬ್ಸ್ಟೆನ್ಸಸ್ ಅಂದ್ರೆ ಏನು? ಎಕ್ಸಾಂಪಲ್ ಕೊಡಿ. ವಿ ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಥ್ರೂ ಸಮ್ ಮೆಟೀರಿಯಲ್ಸ್ ಬಟ್ ದೇರ್ ಇಸ್ ನೋ ಕ್ಲಾರಿಟಿ. ಟ್ರಾನ್ಸ್ಲೂಸೆಂಟ್ ಅಂದರೆ ವಸ್ತುಗಳು ನೋಡೋಕ್ಕೆ ಕಾಣುತ್ತೆ, ಆದರೆ ಮಬ್ಬಾಗಿ ಮಂಜಾಗಿ ಕಾಣುತ್ತೆ, ಸಂಪೂರ್ಣ ಕ್ಲಿಯಾರಿಟಿಯಾಗಿ ಕಾಣಲ್ಲ ಸಂಪೂರ್ಣವಾಗಿ. ಸಚ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಟ್ರಾನ್ಸ್ಲೂಸೆಂಟ್. ಎಕ್ಸಾಂಪಲ್, ಟ್ರೇಸಿಂಗ್ ಪೇಪರ್ ಆ್ಯಂಡ್ ಮುಸ್ಲಿನ್ ಕ್ಲಾತ್. ಸಿ ನೆಕ್ಸ್ಟ್ 18 ನೋಡಿ. ವಾಟ್ ಈಸ್ ಒಪೇಕ್ ಸಬ್ಸ್ಟೆನ್ಸ್? ಗಿವ್ ಎನ್ ಎಕ್ಸಾಂಪಲ್. ಒಪೇಕ್ ಸಬ್ಸ್ಟೆನ್ಸಸ್ ಅಂದ್ರೆ ಏನು? ಎಕ್ಸಾಂಪಲ್. ಆಬ್ಜೆಕ್ಟ್ ಥ್ರೂ ವಿಚ್ ವಿ ಕೆನಾಟ್ ಸಿ ಆರ್ ಕಾಲ್ಡ್ ಒಪೇಕ್. ಯಾವುದು ವಸ್ತುಗಳು ನಮ್ಮ ಕಣ್ಣಿಗೆ ಅದ್ರ ಮೂಲಕ ಕಾಣಲ್ಲ, ಅದನ್ನ ನೋಡೋದಕ್ಕೆ ಸಾಧ್ಯ ಅಲ್ವೋ, ಅದನ್ನ ಒಪೇಕ್ ಆಬ್ಜೆಕ್ಟ್ ಅಂತೀವಿ, ಅಪಾರದರ್ಶಕ ವಸ್ತು. ಎಕ್ಸಾಂಪಲ್, ವುಡನ್ ಪ್ಲಾಂಟ್, ವಾಲ್, ಕಾರ್ಡ್ಬೋರ್ಡ್. ಗೋಡೆ ಇರುತ್ತೆ ಅಥವಾ ವುಡನ್ ಮರದ ಒಂದು ಬಾಗಿಲು ಇರುತ್ತೆ, ಅದ್ರ ಮೂಲಕ ಇನ್ನು ಆ ಕಡೆ ಇರ್ತಕ್ಕಂಥ ವಸ್ತುಗಳು ಕಾಣಲ್ಲ ನಮಗೆ, ಆ ರೀತಿ. ಸಿ ನೆಕ್ಸ್ಟ್ 19 ನೋಡಿ. ಕಂಟೈನರ್ಸ್ ಯೂಸ್ಡ್ ಟು ಸ್ಟೋರ್ ಮೆಟೀರಿಯಲ್ಸ್ ಇನ್ ಶಾಪ್ಸ್ ಆ್ಯಂಡ್ ಹೋಮ್ಸ್ ಆರ್ ಯೂಶುವಲಿ ಟ್ರಾನ್ಸ್ಪರೆಂಟ್. ಗಿವ್ ಎ ರೀಸನ್ಸ್ ಫಾರ್ ದಿಸ್. ಇಲ್ಲಿ ನೋಡಿ, ಈಸಿ ಕ್ವಶನ್ಸ್ ಯಾವ್ದಾವ್ದಿದೆ, ಆವ್ರೇಜ್ ಯಾವುದಿದೆ, ಡಿಫಿಕಲ್ಟ್ ಯಾವುದಿದೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಹಾಗಾಗಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸು ಇದೆ, ಎಷ್ಟು ಆವ್ರೇಜ್ ಇದೆ, ನೀವು ಕಲ್ತ್ಕೊಳ್ಬೋದು. ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ಸಿ, ಬಿಕಾಸ್ ಏನು ರೀಸನು? ಬಿಕಾಸ್ ದ ಆಬ್ಜೆಕ್ಟ್ ಸ್ಟೋರ್ಡ್ ಇನ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಆರ್ ಕ್ಲಿಯರ್ಲಿ ವಿಸಿಬಲ್, ಮೇಕಿಂಗ್ ದಮ್ ಈಸಿ ಟು ಐಡೆಂಟಿಫೈ. ವಿಸಿಬಲ್ ಅಂದರೆ ಟ್ರಾನ್ಸ್ಪರೆಂಟ್ ಕಂಟೈನರಲ್ಲಿ, ಪಾರದರ್ಶಕ ಕಂಟೈನರಲ್ಲಿ ಇಟ್ಟಿರೋದ್ರಿಂದ ವಸ್ತುಗಳು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸಿ ನೆಕ್ಸ್ಟ್, ವೈ ಡಸ್ ಎ ಫಿಝಿ ಫ್ರಾತ್ ಕಮ್ ಔಟ್ ವೆನ್ ದ ಲಿಡ್ ಆಫ್ carbonated soft drinks like Coca-Cola is opened? ಯಾಕೆ? A specific amount of carbon dioxide is mixed in cool drinks. ನಾವು ಕೊಕೊಕೋಲಾ ಅಂತದೆಲ್ಲ ಓಪನ್ ಮಾಡಿದಾಗ ಒಂಥರ ಗ್ಯಾಸ್ ಥರ ಹೊರ ಬರುತ್ತೆ, ಅದು ಆ ಗ್ಯಾಸ್ ಹೊರ ಬರುತ್ತಲ್ಲ ಅದೇ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಆ ರೀತಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ದ ಅಮೌಂಟ್ ಆಫ್ ಅಂದರೆ ಸ್ವಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಆ ಕೂಲ್ ಡ್ರಿಂಕ್ಸಲ್ಲಿ ಮಿಕ್ಸ್ ಆಗಿರುತ್ತೆ. ದಿಸ್ ಗ್ಯಾಸ್ ಕೀಪ್ಸ್ ದ ಡ್ರಿಂಕ್ ಫ್ರೆಶ್ ಬೈ ಫೋಮಿಂಗ್ ಸ್ಮಾಲ್ ಬಬಲ್ಸ್. ಇದರಿಂದಾಗಿ ನಾವು ಅದನ್ನು ಕೊಕೊಕೋಲಾ ಅದು ಕ್ಯಾಪ್ನ ಓಪನ್ ಮಾಡಿದಾಗ ಗುಳ್ಳೆಗಳ ರೂಪದಲ್ಲಿ ಆ ಕಾರ್ಬನ್ ಡೈಆಕ್ಸೈಡು ಹೊರ ಬರುತ್ತೆ. ಸಿ ನೆಕ್ಸ್ಟ್
21 ನೋಡಿ, ವಾಟ್ ಆರ್ ನಾನ್ ಲಸ್ಚರಸ್ ಆಬ್ಜೆಕ್ಟ್ಸ್, ಗಿವ್ ಎನ್ ಎಕ್ಸಾಂಪಲ್. ಲಸ್ಚರಸ್ ಅಂದರೆ ಉಳಿಯೋದು, ನಾನ್ ಲಸ್ಚರಸ್ ಅಂದರೆ ಉಳಿದೇ ಇರ್ತಕ್ಕಂಥದ್ದು. ಹಾಗಂದರೆ ಏನು, ಅದಕ್ಕೆ ಉದಾಹರಣೆಯನ್ನು ಕೊಡಿ. ವಾಟ್ ಆರ್ ಯಾವ್ದ್ಯಾವುದು, ವಾಟ್ ಆರ್ ನಾನ್ ಲಸ್ಚರಸ್ ಆಬ್ಜೆಕ್ಟ್ಸು, ಅದಕ್ಕೆ ಉದಾಹರಣೆ ಯಾವುದು ಅಂತೇಳಿ ಕೇಳ್ತಿದ್ದಾರೆ. ಸಿ, ಆಬ್ಜೆಕ್ಟ್ಸ್ ದಟ್ ಡು ನಾಟ್ ಹ್ಯಾವ್ ಶೈನಿ ಸರ್ಫೇಸ್, ಯಾವ ವಸ್ತುಗಳು ಹೊಳಪನ್ನು ಹೊಂದಿರಲ್ವೋ ಅಂತಹ ವಸ್ತುಗಳಿಗೆ ಏನಂತೀವಿ, ಕಾಲ್ಡ್ ನಾನ್ ಲಸ್ಚರಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ಪೇಪರ್, ವುಡ್, ರಬ್ಬರ್. ರಬ್ಬರ್ ಉಳಿಯಲ್ಲ, ಪೇಪರ್ ಉಳಿಯಲ್ಲ, ವುಡ್ಡು ಮರ ಉಳಿಯೋದಿಲ್ಲ. ಇದೆಲ್ಲವೂ ನಾನ್ ಲಸ್ಚರಸ್ ಆಬ್ಜೆಕ್ಟ್ಸ್. ಸಿ ನೆಕ್ಸ್ಟ್, ಆನ್ಸರ್ ದ 3 or 4 sentence, 3 marks question and answer. So, why are metal utensils increasingly used instead of earthenware pots these days? ಇತ್ತೀಚಿನ ದಿನಗಳಲ್ಲಿ ಮೆಟಲ್ ಯುಟೆನ್ಸಿಲ್ಸ್ನ ತುಂಬ ಬಳಸ್ತಾ ಇದ್ದಾರೆ. ಅರ್ಥನ್ವೇರ್, ಮಡಿಕೆ, ಮಣ್ಣಿನಿಂದ ಮಾಡಿದ ಪಾತ್ರೆಗಿಂತ ಬಳಸ್ತಿದ್ದಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಆಲ್ದೋ earthenware pots are healthy, metal utensils are increasingly used instead because, ನಿಜ ಹೇಳಬೇಕು ಅಂದರೆ ಅರ್ಥನ್ ಪಾಟ್ಸ್, ಮಡಿಕೆಯಿಂದ ಮಾಡಿದಂತಹ ಅಡಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ತುಂಬ ಆರೋಗ್ಯನೂ ಚೆನ್ನಾಗಿರುತ್ತೆ ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಅಡುಗೆ ಮಾಡಿದರೆ. ಆದರೂ ಸಹ ಯುಟೆನ್ಸಿಲ್ಸ್, ಮೆಟಲ್, ಲೋಹದ ಪಾತ್ರೆಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಕೆ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಿದ್ದಾರೆ. ಬಿಕಾಸ್ ಯಾಕಂದರೆ ಮೆಟಲ್ ಯುಟೆನ್ಸಿಲ್ಸ್ ಡು ನಾಟ್ ಬ್ರೇಕ್, ಲೋಹದಿಂದ ಸ್ಟೀಲು, ಅಲ್ಯೂಮಿನಿಯಮ್ಮು ಇಂತಹ ಪಾತ್ರೆಗಳು ಬೇಗ ಒಡೆದೋಗಲ್ಲ. ಅದು ಮಡಿಕೆದಾದರೆ, ಮಣ್ಣಿನಿಂದ ಮಾಡಿದ ಪಾತ್ರೆಗಳಾದರೆ ಬೇಗ ಬೇಗ ಒಡೆದೋಗಿರುತ್ತೆ, ಮತ್ತೆ ಮತ್ತೆ ತಗೋಬೇಕು, ಅದು ಕಾಸ್ಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ಬ್ರೇಕ್ ಆಗಲ್ಲ. ಹಾಗೆ ದೇ ಆರ್ ಶೈನ್, ಮತ್ತೆ ಅದೆಲ್ಲ ಒಳಿಯುತ್ತೆ, ಇದಕ್ಕೆ ಹೊಳಪಿರಲ್ಲ ಅಲ್ವಾ. ನಮಗೆಲ್ಲ ಸ್ವಲ್ಪ ಮನೆ ಡೆಕೋರೇಟಿವ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು, ಆ ಥರ ಎಲ್ಲ ಇರುತ್ತೆ, ಅದು ಉಳಿಯೋದಿಲ್ಲ. ಆ್ಯಂಡ್ ದೇ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್, ತುಂಬ ವರ್ಷಗಳವರೆಗೆ ಇರುತ್ತೆ. ತುಂಬ ವರ್ಷಗಳಾದರೂ ಏನೂ ಆಗಲ್ಲ. ಯುಟೆನ್ಸಿಲ್ಸ್, ಪಾತ್ರೆಗಳಾದರೆ ದೇ ಆರ್ ವೆರಿ ಈಸಿ ಟು ಯೂಸ್, ಮತ್ತು ಉಪಯೋಗಿಸೋದಕ್ಕೆ ತುಂಬ ಸುಲಭ. ಒಂದ್ಸಲ ಎತ್ತಾಕಿದ್ವಿ ಕೆಳಗೆ ಅಂದರೂ ಏನು ಹೊಡೆದೋಗಲ್ಲ, ಬ್ರೇಕ್ ಆಗಲ್ಲ, ಮುರಿದೋಗಲ್ಲ, ಏನಾಗಲ್ಲ ಪಾತ್ರೆಗಳಾದರೆ. ಮಡಿಕೆ ಆದರೆ ಯಾವುದಕ್ಕಾದ್ರೂ ಸ್ವಲ್ಪ ಟಚ್ ಆಯಿತು, ಜೋರಾಗಿ ಇಟ್ವಿ, ಜೋರಾಗಿ ಕೈ ಜಾರಿಬಿಡ್ತು ಅಂತಂದರೆ ಬ್ರೇಕೇ ಆಗಿಬಿಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅರ್ಥನ್ ಪಾಟ್ಸ್ಗಿಂತ, ಅರ್ಥನ್ವೇರ್ ಪಾಟ್ಸ್, ಮಣ್ಣಿನಿಂದ ಮಾಡಿದ ಮಡಿಕೆಗಿಂತ ಯುಟೆನ್ಸಿಲ್ಸ್ನ, ಪಾತ್ರೆಗಳನ್ನು ಬಳಸ್ತಿದ್ದಾರೆ. 23rd ನೋಡಿ, ಹೌ ಈಸ್ ORS ಸೊಲ್ಯೂಷನ್ಸ್ ಪ್ರಿಪೇರ್ಡ್, ವಾಟ್ ಈಸ್ ಇಟ್ ಯೂಸ್ಡ್ ಫಾರ್. ORS ಪೌಡರ್ನ, ORS ಸೊಲ್ಯೂಷನ್ ದ್ರಾವಣವನ್ನು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಅದನ್ನು ಉಪಯೋಗಿಸುವ ರೀತಿ ಹೇಗೆ. ORS ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ 6 teaspoon ಆಫ್ ಶುಗರ್ ಆ್ಯಂಡ್ ½ teaspoon ಆಫ್ ಕಾಮನ್ ಸಾಲ್ಟ್ ಈಸ್ ಇನ್ ಲೀಟರ್ ಆಫ್ ಬಾಯ್ಲ್ಡ್ ಆ್ಯಂಡ್ ಆನ್ ಕೂಲ್ಡ್ ವಾಟರ್. 1 ಲೀಟರ್ ಕಾಯಿಸಿ ಆರಿಸಿದ ನೀರಿಗೆ 6 ಸ್ಪೂನು, 6 ಸ್ಪೂನು ಶುಗರು ಮತ್ತು 1 ಸ್ಪೂನು ಸಾಲ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ದ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಆಗುತ್ತೆ. ದಿಸ್ ಸೊಲ್ಯೂಷನ್ ಈಸ್ ಯೂಸ್ ಟು ಟ್ರೀಟ್ ಡಿಹೈಡ್ರೇಷನ್ ಕಾಸ್ಡ್ ಬೈ ಡಯೇರಿಯಾ ಆರ್ ಅದರ್ ಇಲ್ನೆಸ್. ಯಾರು ಡಿಹೈಡ್ರೇಷನ್ನಿಂದ, ನಿರ್ಜಲೀಕರಣದಿಂದ, ಹುಷಾರಿಲ್ಲದೆ ಅನಾರೋಗ್ಯಕ್ಕೊಳಗಾಗಿರ್ತಾರೋ ಅವ್ರು ಇದನ್ನು ಉಪಯೋಗಿಸ್ಬೋದು. ಆಯಿತಾ? ಇದಿಷ್ಟು ನೋಡಿ, ಒಂದೇ ಈ ಲೆಸನ್ನ ಕಂಪ್ಲೀಟು 1 marks 2 marks ಆ್ಯಂಡ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಟ್ರೂ ಆರ್ ಫಾಲ್ಸು ಎಲ್ಲ 1 marks 2 marks 3 marks ಕ್ವಶನ್ಸ್ ಅಷ್ಟು ಸಹ ಈ ಒಂದು ಚಾಪ್ಟರಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಈ ಸಿಂಪಲ್ ಆಗಿದೆ ಈ ಒಂದು ಲೆಸನ್ದು, ಆದಷ್ಟು ಈಸಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಅವರು ಸಹ ಈಸಿಯಾಗಿ ನೋಟ್ಸನ್ನು ತೊಗೊಂಡು ಅವರು ಸಹ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ. ಅವ್ರು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಅವ್ರಿಗೂ ಸಹ ಶೇರ್ ಮಾಡಿ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಲೆಸನ್ನ ನೀಟಾಗಿ ಕೇಳಿಸ್ಕೊಂಡು 1 or 2 ಟೈಮ್ ಆಡಿಯೋನ ಕೇಳಿ ಅರ್ಥ ಮಾಡ್ಕೊಳ್ಳಿ ಲೆಸನ್ನ. ಆಗ ನೀವೇ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೈನ್ಸ್ ಏನು ತುಂಬ ಟಫ್ ಸಬ್ಜೆಕ್ಟ್ ಅಲ್ಲ, ಕಷ್ಟನೂ ಅಲ್ಲ. ಹಾಗಾಗಿ ಅರ್ಥ ಮಾಡ್ಕೊಂಬಿಟ್ರೆ ತುಂಬ ಈಸಿ ಅನಿಸುತ್ತೆ ಸೈನ್ಸು. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ನೋಟ್ಸನ್ನ ಮಾಡಿಕೊಂಡು ನೀವು ಸಹ ಈಸಿಯಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಿ. ಥ್ಯಾಂಕ್ ಯು.